brought to you by Vigard. ನೋ ಡೌಟ್ ಈ ಚುನಾವಣೆ ಗ್ಯಾರಂಟಿ ಮೇಲೆ ನಡೀತಿದೆ. ಗೆಲ್ಲೋದು ಸೋಲೋದನ್ನು ನಿರ್ಧರಿಸೋದು ಕೂಡ ಗ್ಯಾರಂಟಿಗಳೇ ಅನ್ನೋದಂತೂ ಪಕ್ಕ. ಅದಕ್ಕಾಗಿಯೇ ಮೋದಿ ಬಾಯಲ್ಲೂ ಗ್ಯಾರಂಟಿ, ಖರ್ಗೆ ರಾಹುಲ್ ಹೋದಲ್ಲಿ ಬಂದಲ್ಲಿ ಹೇಳೋದು ಗ್ಯಾರಂಟಿ. ಕರ್ನಾಟಕದಲ್ಲಂತೂ ಗ್ಯಾರಂಟಿಗಳ ಸದ್ದಂತೂ ಚುನಾವಣೆಗೆ ಕದರ್ ಹೆಚ್ಚಿಸ್ತಾ ಇದೆ. ಇದರ ಮಧ್ಯೆ ಮಾಜಿ ಪ್ರಧಾನಿ ದೇವೇಗೌಡರೇ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಂದಷ್ಟು ಆರೋಪ ಮಾಡಿದ್ದಾರೆ. ಇದಕ್ಕೆ ಡಿಕೆಶಿ ಮತ್ತು ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಡಿಕೆ ವಿರುದ್ಧದ ಆಸ್ತಿ ಗಬಳಿಕೆ ಆರೋಪ ಮಾಡಿದ ಎಚ್ಡಿಕೆ. ಗ್ಯಾರಂಟಿ ಕುರಿತಂತೆಯೂ ಗೌಡರುಗಳ ಮಧ್ಯೆ ಮಾತಿನ ಕದನ. ಇದು ಗೌಡರ ಗತ್ತು ಗೈರತ್ತಿನ ಸಮರ. ಇದು ಸಮುದಾಯದ ಪ್ರಾಬಲ್ಯಕ್ಕೆ ನಡೀತಿರೋ ಸಮರ. ಈ ಚುನಾವಣೆ ಒಕ್ಕಲಿಗ ಅಗ್ರನಾಯಕರ ಮಧ್ಯೆ ಸಮರ ತಾರಕಕ್ಕೇರಿದೆ. ಮೊನ್ನೆಯಷ್ಟೇ ಕುಮಾರಸ್ವಾಮಿ ಪರೋಕ್ಷವಾಗಿ ಡಿಕೆ ವಿರುದ್ಧ ಒಂದಿಷ್ಟು ಗಂಭೀರ ಆರೋಪ ಮಾಡಿದ್ರು. ಕೆಲ ಕುಟುಂಬದ ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಜಮೀನು ಬರೆಸಿದ್ದಾರೆ ಅಂತ ಬಾಂಬ್ ಸಿಡಿಸಿದ್ರು. ಇದರ ಬೆನ್ನಲ್ಲೇ ಇವತ್ತು ಚಿಕ್ಕಮಗಳೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಡಿಕೆ ವಿರುದ್ಧ ನೇರ ಅಟ್ಯಾಕ್ ಮಾಡಿದ್ದಾರೆ. ನಿನ್ನೆ ಕೂಡ ಎಚ್ಡಿಕೆ ಈ ಬಗ್ಗೆ ತಮ್ಮ ಬಳಿ ದಾಖಲೆಗಳಿವೆ ಅಂದಿದ್ರು. ಅದೇ ರೀತಿ ಎಚ್ಡಿಡಿ ಸಹ ದಾಖಲೆಗಳಿವೆ ಅಂತ ಪುನರುಚ್ಚರಿಸಿದ್ದಾರೆ. 9 ವರ್ಷದ ಹುಡುಗಿನ ತಗೊಂಡು ಹೋಗಿ ಆಸ್ತಿ ಬರೆಸಿದ್ರಲ್ಲ, ಸುಪ್ರೀಂ ಕೋರ್ಟಲ್ಲಿ ಕೇಸ್ ಗೆಲ್ತಾರೆ. ಇವರಿಗೆ ಮುಖಭಂಗ ಆಗುತ್ತೆ. ಡಿಕೆ ಶಿವಕುಮಾರ್ ಅಮೆರಿಕದಿಂದ ಹಣ ಸಂಪಾದನೆ ಮಾಡ್ಕೊಂಡು ಮನುಷ್ಯ ಆಸ್ತಿ ಬರೆಸಿದ್ರು ರಸ್ತೆ ಪಕ್ಕದಲ್ಲಿ ಬಿಡದಿ ಅಂತ. ಅವರು ಒಂದು IT ಇದನ್ನು ಸ್ಥಾಪನೆ ಮಾಡಬೇಕು. ಆದರೆ ಹಿಂದಿನ ದಿನ ಸ್ಟ್ಯಾಂಪ್ ಪೇಪರ್ ತಗೊಂಡು ಇವರು ಒಂದು ಸುಳ್ಳು ಪತ್ರಿಕೆ ಕ್ರಯಪತ್ರ ನಿರ್ಮಾಣ ಮಾಡ್ತಾರೆ. ಡೀಟೇಲ್ಸ್ 9 ವರ್ಷ ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ತಗೊಂಡೋಗಿ ಗಂಗಮ್ಮ ತಿಮ್ಮಯ್ಯ ಅದರ ಪಕ್ಕದ ಮನೆಯಲ್ಲಿ ಆ ಮಗುವಿನ ಕಣ್ಣಿಗೆ ಕಟ್ಟಿ 9 ದಿನ ಇಡ್ತಾರೆ. ಒಂದಿನ ನಿನ್ನ ಮಗಳು ಬೇಕು ಅಂದರೆ ಬರ್ಕೊಡು. ಆ ತಾಯಿ ಇದೆಲ್ಲ ಬರ್ಕೊಡು, ನಿನ್ನ ಮಗಳು ಕರ್ಕೊಂಬರಪ್ಪ. ಗಂಡನ ಕಾಲು ಕಟ್ಕೊತಾರೆ. ಇದು 96-97ರಲ್ಲಿ ನಡೆದಂಥ ಘಟನೆ. ಚೆಕ್ ಬೇಕಾ ಕೊಟ್ಟಿರೋದು? ಚೆಕ್ ಡಿಸೈನರ್ ಮಾಡಿರೋದು ಬೇಕಾ? ಎಲ್ಲ ಇಟ್ಟಿದ್ದೀವಪ್ಪ. ಏನು ಮಾಡಿದ್ರಿ? ಒಂದು ಮಗುನ ಕರ್ಕೊಂಡೋಗಿ ಕಿಡ್ನ್ಯಾಪ್ ಮಾಡಿ ಅದೇ ಬೆಂಗಳೂರು ಮೈಸೂರು ರೋಡಲ್ಲೇ ಜಮೀನು ಬರ್ಸ್ಕೊಳ್ಳಿಕ್ಕೆ ಏನೇನು ನಡೆಸಿದ್ದೀರಿ? ಇತಿಹಾಸಗಳಿದೆ. ಚರ್ಚೆಗೆ ರೆಡಿ ಅಂತ. ಚರ್ಚೆಗೆ ಯಾವಾಗ ಕರೆದವ್ರಿಗೆ? ಮಾಜಿ PM ಎಚ್ಡಿಡಿ ಮತ್ತು ಮಾಜಿ CM ಎಚ್ಡಿಕೆ ಆರೋಪಕ್ಕೆ ಇತ್ತ ಬೆಂಗಳೂರಿನಲ್ಲಿ DCM DK ಪ್ರತಿಕ್ರಿಯಿಸಿದ್ದು, ದೇವೇಗೌಡರ ಚಿಲ್ಲರೆ ಪ್ರಶ್ನೆಗಳಿಗೆ ಉತ್ತರಿಸಲ್ಲ. ದೇವೇಗೌಡರು ಮೊದಲು ದಾಖಲಾತಿ ಬಿಡುಗಡೆ ಮಾಡಲಿ, ನಾನು ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಅಂತ ತಿರುಗೇಟು ನೀಡಿದ್ದಾರೆ. ಬಿಡುಗಡೆ ಮಾಡಲಿ, ತಪ್ಪು ಮಾಡಿದ್ರೆ ಯಾವ ಶಿಕ್ಷೆಗೂ ತರೀತೀವಿ. ನಾನೇನು ಮೂರ್ಖನಲ್ಲ. ನಾನು ಅವೆಲ್ಲ ಈಗ ಮಾತಾಡಿ ನಿಮ್ಮ ಮೀಡಿಯಲ್ಲಿ ಇವತ್ತು ಕರೆದಿರೋಂಥ ಇಂಪಾರ್ಟೆಂಟ್ ಮೀಡಿಯಾನ ಅವರೊಂದು ಚಿಲ್ಲರೆ ಸ್ಟೇಟ್ಮೆಂಟ್ಗೆ ನಾನು ರಿಯಾಕ್ಟ್ ಮಾಡ್ಕೊಂಡು ಇಷ್ಟ ಇಲ್ಲ. ಲೆಟ್ ಮೀ ಕಮ್, ಕರೆದುಬಿಟ್ಟಿದ್ದೀನಿ. ಯಾವುದಾದ್ರು ಒಂದು ಒಳ್ಳೆ ವೇದಿಕೆಯನ್ನು ರೆಡಿ ಮಾಡಿ ಅಂತ ಅಸೆಂಬ್ಲಿ ಮಾಡೋಣ, ಆಮೇಲೆ ಮಾತಾಡ್ತೀನಿ. ದೇವೇಗೌಡರು ಎಚ್ಡಿಕೆ ಮತ್ತು DK ಶಿವಕುಮಾರ್ ಮಧ್ಯೆ ಮಾತಿನ ಯುದ್ಧ ಇಷ್ಟಕ್ಕೆ ನಿಂತಿಲ್ಲ. ಎಚ್ಡಿಡಿ ಮತ್ತೆ ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ವಿರುದ್ಧವೂ ಕೂಡ ಕಿಡಿಕಾರಿದ್ದಾರೆ. ಗ್ಯಾರಂಟಿಗಳಿಂದ ಆರ್ಥಿಕ ಸ್ಥಿತಿ ಏನಾಗಿದೆ, ಅಭಿವೃದ್ಧಿಗೆ ಹಣ ಕೊಡ್ತಿಲ್ಲ ಅಂತ ಮಾಜಿ ಪ್ರಧಾನಿ ಆರೋಪಿಸಿದ್ದಾರೆ. ಈ ರಾಜ್ಯದ ಸಂಪತ್ತು ಹೇಗೆ ದುರ್ಬಳಕೆ, ಅವರು ಈ 10 ತಿಂಗಳಲ್ಲಿ ನಡೆಸಿದ ವ್ಯವಹಾರ ಅಕ್ರಮ. 5 ಗ್ಯಾರಂಟಿ ಅಂತ ಕೊನೆಯ ದಿನ ಹೇಳಿದರು. ಜನ ಅದ್ರ ಬಗ್ಗೆ ವಿಶ್ವಾಸ ನಂಬಿದರು. ಈಗ ಆರ್ಥಿಕ ಪರಿಸ್ಥಿತಿ ಏನಾಗಿದೆ? ಈ 10 ತಿಂಗಳು ಯಾವುದೇ ಅಭಿವೃದ್ಧಿ ಕಾರ್ಯಕ್ಕೆ ಹಣ ಕೊಡ್ತಾರೆ? ಕೇಳಿ ಯಾರು?
ಗ್ಯಾರಂಟಿಗಳ ಕುರಿತಂತೆ ರಾಜ್ಯ ಸರ್ಕಾರದ ವಿರುದ್ಧ ಎಸ್ಟಿಡಿ ಗಂಭೀರ ಆರೋಪಕ್ಕೆ ಸಿಎಂ ಹಾಗೂ ಡಿಸಿಎಂ ಪ್ರತಿಕ್ರಿಯಿಸಿದ್ದಾರೆ. ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳ ಅಲೆ ಇದೆ ಅಂತ ಸಿಎಂ ಹೇಳಿದರೆ, ನಿಮ್ಮ ಹಣೆ ಬರಹದಲ್ಲಿ ಗ್ಯಾರಂಟಿ ಮುಟ್ಟೋಕೆ ಜನ ಬಿಡಲ್ಲ ಅಂತ ಡಿಕೆಶಿ ತಕ್ಕ ಪ್ರತ್ಯುತ್ತರ ನೀಡಿದ್ದಾರೆ. ನನ್ನ ಪ್ರಕಾರ ಕಾಂಗ್ರೆಸ್ ಪಕ್ಷ ಈ ಸಾರಿ ಹೆಚ್ಚು ಸ್ಥಾನಗಳನ್ನು ಗೆಲ್ತದೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ, 20ಕ್ಕಿಂತ ಹೆಚ್ಚು ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಯಾಕಂದ್ರೆ ಇವತ್ತು ಇಡೀ ಕರ್ನಾಟಕದಲ್ಲಿ ನಮ್ಮ 5 ಗ್ಯಾರಂಟಿಗಳ ಅಲೆ ಇದೆ. ನಮ್ಮ ಗ್ಯಾರಂಟಿನ ಕೇಂದ್ರ ಸರ್ಕಾರ ನಮ್ಮ ಪಕ್ಷ ಬಂದ್ರೆ NDA ಬಂದ್ರೆ ನಾವು ತೆಗೆದಾಕ್ತೀವಿ ಅಂತ ಹೇಳಿದ್ದಾರೆ. ನಾನು ಬಿಜೆಪಿಯ ನಾಯಕರುಗಳು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ನಿಮ್ಮ ಹಣೆ ಬರದಲ್ಲಿ ನಮ್ಮ ಗ್ಯಾರಂಟಿಯನ್ನ ಮುಟ್ಲಿಕ್ಕೆ ಈ ರಾಜ್ಯದ ಜನ ಬಿಡುವುದಿಲ್ಲ, ಕಾಂಗ್ರೆಸ್ ಪಾರ್ಟಿ ಅವಕಾಶ ಕೊಡುವುದಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳ ಮಧ್ಯೆ ನೇರ ಹಣಾಹಣಿ ಏರ್ಪಟ್ಟಿದೆ. ಈ ಚುನಾವಣೆ ಗ್ಯಾರಂಟಿಗಳದ್ದೇ ಸದ್ದು ಕೇಳಿ ಬರ್ತಿದೆ. ಆದರೆ ಇದರಲ್ಲಿ ಗೆಲುವಿನ ಗ್ಯಾರಂಟಿ ಯಾರಿಗೆ ಸಿಗುತ್ತೆ ಅನ್ನೋದೇ $1 ಮಿಲಿಯನ್ ಪ್ರಶ್ನೆ. ಮಂಡ್ಯದಿಂದ ಪ್ರಶಾಂತ್ ಜೊತೆ ಪ್ರಸನ್ನ, TV9 ಬೆಂಗಳೂರು. Brought to you by V-Guard.